ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಪರಿಶುದ್ಧ ಸನ್ನಿಧಿಯಲ್ಲಿ ಬೆಳಗಿನ ಜಾವದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯ. ಕರ್ತನಿಗೆ ವಂದನೆಯನ್ನ ಸಲ್ಲಿಸೋಣ, ಮಹಿಮೆಯನ್ನ ಸಲ್ಲಿಸೋಣ. ಹಲ್ಲೆಲೂಯ. ನಾವೊಂದು ವಿಚಾರದ ಬಗ್ಗೆ ಆತ್ಮಿಕ ಕಣ್ಣು ತೆರೆಯಲ್ಪಡುವುದರ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ತೆಗೆದುಕೊಂಡಂತ ದೇವರ ವಾಕ್ಯ ಯೆರೆಮೀಯ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 11ನೇ ವಚನ. ಒಂದು ಸಾರಿ ಓದಿ ನಾವು ಮುಂದೆ ವಾಕ್ಯವನ್ನ ಧ್ಯಾನ ಮಾಡಕ್ಕೆ ಹೋಗೋಣ. ಇದಲ್ಲದೆ ಯೆಹೋವನು ಯೆರೆಮೀಯನೇ ಏನು ನೋಡುತ್ತಿ ಎಂದು ಕೇಳಲು ಚಚ್ಚರ ಮರದ ಎಂದು ಕೇಳಿದನು. ಅದಕ್ಕೆ ನಾನು ಚಚ್ಚರ ಮರದ ರೆಂಬೆಯನ್ನು ನೋಡುತ್ತೇನೆ ಅಂದೆನು. ಆಗ ಯೆಹೋವನು ನನಗೆ ಸರಿಯಾಗಿ ನೋಡಿದ್ದಿ, ನನ್ನ ಮಾತನ್ನು ನೆರವೇರಿಸುವುದಕ್ಕೆ ಎಚ್ಚರಗೊಂಡಿದ್ದೇನೆ ಎಂದು ತಿಳಿದುಕೋ ಎಂಬುದಾಗಿ ಹೇಳಿದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅವತ್ತಿನ ದಿವಸ ಆ ದಿನಮಾನದಲ್ಲಿ ಯೆರೆಮೀಯನ ಆತ್ಮಿಕ ಕಣ್ಣಿನ ಬಗ್ಗೆ ಅಲ್ಲಿ ಪರೀಕ್ಷೆ ದೇವರು ನಡೆಸ್ತಾರೆ. ಇವತ್ತಿನ ದಿವಸ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದೆಯಾ, ಅದು ಯಾವ ಮಟ್ಟದಲ್ಲಿದೆ ಅನ್ನೋದನ್ನ ಇವತ್ತಿನ ದಿವಸ ನಾವು ವಿವೇಚಿಸಬೇಕು, ಪರೀಕ್ಷಿಸಬೇಕು. ಹಲ್ಲೆಲೂಯಾ. ನಾವು ರಕ್ಷಣೆ ಸಿಕ್ಕಿದಾಗ ನಾವೆಲ್ಲರೂ ಏನೇಳಿ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದ್ದರಿಂದ ನಾನು ದೇವರನ್ನ ಕಂಡುಕೊಂಡೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ರಕ್ಷಣೆ ಹೊಂದಿದವರಾಗಿ ಕರ್ತನ ಸಾನ್ನಿಧ್ಯದಲ್ಲಿ ಬಂದು ನಾವು ಕೂತಿದ್ದೇವೆ. ಕರ್ತನು ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಏನೇನು ನಡೀಲಿಕ್ಕಿತ್ತೇನೋ ನಮಗೆ ಗೊತ್ತಿಲ್ಲ. ಯಾವ ಯಾವ ದಿನಗಳು, ಕಷ್ಟದ ದಿನಗಳು ಹಾದು ಹೋಗುತ್ತಿತ್ತೋ ನಮಗೆ ಗೊತ್ತಿಲ್ಲ. ಯಾವ ಯಾವ ಅನ್ಯಾಯಗಳು ನಮ್ಮಿಂದ ಆಗ್ತಿದ್ದ ಗೊತ್ತಿಲ್ಲ. ಯಾವ ಯಾವ ದುರಾಲೋಚನೆಗಳು ನಮ್ಮಿಂದ ದುಷ್ಟ ಕಾರ್ಯಗಳು ನಮ್ಮಿಂದ ಆಗ್ತಿತ್ತೋ ನಮಗೆ ಗೊತ್ತಿಲ್ಲ. ಆದ್ರೆ ಕರ್ತನು ಅದನ್ನೆಲ್ಲವನ್ನ ಮಾಡುವುದಕ್ಕೆ ಕರ್ತನು ತಡೆದಿದ್ದಾನೆ. ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಆತ್ಮಿಕ ಕಣ್ಣುಗಳು ತೆರೆಯಲ್ಪಡೋದ್ರಿಂದ ನೋಡುವಾಗ, ಕೆಲವರ ಕುಟುಂಬದಲ್ಲಿ ನೋಡುವಾಗ ಕುಟುಂಬವೇ ರಕ್ಷಣೆ ಆಗಿ ರಕ್ಷಣೆಗೆ ಬರ್ತದೆ. ಕೆಲವರ ಕುಟುಂಬದಲ್ಲಿ ನೋಡುವಾಗ ಒಬ್ಬರು ರಕ್ಷಣೆ ಬರ್ತಾರೆ, ಕೆಲವರು ರಕ್ಷಣೆ ಆ ಮನೆಯಲ್ಲಿ ಕೆಲವರು ರಕ್ಷಣೆ ಬರೋದಿಲ್ಲ. ಅಥವಾ ಗಂಡ ರಕ್ಷಣೆ ಬರ್ತಾರೆ, ಅಥವಾ ಹೆಂಡತಿ ರಕ್ಷಣೆ ಬರೋದಿಲ್ಲ. ಹೆಂಡತಿ ರಕ್ಷಣೆಗೆ ಬರ್ತಾರೆ, ಗಂಡ ಬರೋದಿಲ್ಲ. ಅಥವಾ ಮಕ್ಕಳು ಬರ್ತಾರೆ, ತಂದೆ ತಾಯಿ ಬರೋದಿಲ್ಲ. ಈ ರೀತಿ ಅನೇಕ ಅಡೆತಡೆಗಳು ಆ ಕುಟುಂಬ ಸಂಪೂರ್ಣವಾಗಿ ಸಮಾಧಾನದಲ್ಲಿ ಇರುವುದಕ್ಕೆ ಅನೇಕ ಅಡೆತಡೆಗಳಿರ್ತವೆ. ಆ ಅಡೆತಡೆಗಳನ್ನ ಈ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬಾರದು ತಡೆ ಒಡ್ಡುವವನು ಯಾರಾಗಿದ್ದಾನೆ? ಸೈತಾನನಾಗಿದ್ದಾನೆ. ಅವನಿಗೆ ಏನಂತಂದ್ರೆ ಕಷ್ಟದಲ್ಲಿ, ನೋವಿನಲ್ಲಿ, ಬಾಧೆಯಲ್ಲಿ, ಅನ್ಯಾಯದಲ್ಲಿ, ದುರಾಚಾರದಲ್ಲಿ ಒಬ್ಬರನ್ನ ಹಿಂಸೆ ಪಡಿಸುತ್ತಾ ಜೀವಿಸಬೇಕೆಂದೇ ಮನುಷ್ಯರನ್ನ ಏನ್ ಮಾಡಿದ? ಆದಾಮನ ಕಾಲದಿಂದ, ಆದಾಮನಿಂದ ಅಥವಾ ಯಾಕಂದ್ರೆ ಆದಾಮನ ಆಶೀರ್ವಾದ ಬ್ಲೆಸ್ಸಿಂಗ್ ಅನ್ನ ನೋಡಿ ಅವನಿಗೆ ಸಹಿಸೋದಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಆದಾಮನಿಗೆ ಎಲ್ಲವೂ ಇತ್ತು, ಖಾಲಿ ವ್ಯವಸಾಯ ಮಾಡಿ ಆ ತೋಟವನ್ನ ನೋಡ್ಕೋಬೇಕಷ್ಟೇ ಇದ್ದಿದ್ದು, ಬೇರೆ ಏನ್ ಕಾರ್ಯವನ್ನ ಮಾಡ್ಬೇಕಂದ್ರೆ. ಆದ್ರೆ ಕರ್ತನ ಯಾಕೆ ಕೊಟ್ಟಿರ್ಬೋದೇನೋ ನನಗೆ ಗೊತ್ತಿಲ್ಲ. ಕರ್ತನ ನಾನೇನು ಆಲೋಚನೆ ಮಾಡ್ತೇನೆ ಅಂತಂದ್ರೆ, ಒಬ್ಬ ಮನುಷ್ಯ ಸುಮ್ಮನೆ ಕೂರಬಾರ್ದು, ಸೋಂಬೇರಿ ಆಗಬಾರ್ದು ಅಂತ ಅನ್ಕೊಂಡು ಕರ್ತನು ಅಲ್ಲಿ ಕೂಡ ಆ ತೋಟದಲ್ಲಿ ವ್ಯವಸಾಯ ಮಾಡುವುದಕ್ಕೂ ಮತ್ತು ಅಲ್ಲಿ ನೋಡಿಕೊಳ್ಳುವುದಕ್ಕೂ ಕರ್ತನ ಕೊಟ್ಟರು. ಅದಕ್ಕೋಸ್ಕರ ಒಂದನ್ನು ತಿಳಿದುಕೊಳ್ಳಬೇಕು, ನಾವು ಸುಮ್ಮನೆ ಕೂತಿರುವುದಾದ್ರೆ ಅದು ಖಂಡಿತವಾಗಿ ಅದು ದೇವರಾತ್ಮನ ಪ್ರೇರೇಪಣೆ ಅಥವಾ ದೇವರಾತ್ಮನ ಒಂದು ನಡೆಸುವಿಕೆಯಲ್ಲ. ಕರ್ತನು ನಮ್ಮನ್ನ ನಡೆಸ್ತಿದ್ದಾನೆ ಅಂದ್ರೆ ನಾವು ಕಾರ್ಯೋನ್ಮುಖರಾಗಬೇಕು. ಹಲ್ಲೆಲೂಯಾ. ಒಂದು ವೇಳೆ ಮನೆಯಲ್ಲಿದ್ದರೂ ಕೂಡ ನಾವು ಕಾರ್ಯೋನ್ಮುಖರಾಗಬೇಕು. ಏನಾದ್ರೂ ಒಂದು ಕಾರ್ಯಗಳನ್ನು ನಾವು ಮಾಡ್ತಾ ಇರಬೇಕು, ಏನಾದ್ರೂ ಒಂದು ವ್ಯವಸ್ಥೆಗಳನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಈ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ದಾಸತ್ವದಲ್ಲಿದ್ರು. ಅದೇ ದಾಸತ್ವ ನಾವು ಕೂಡ ಲೋಕದಲ್ಲಿ ಅನುಭವಿಸ್ತೇವೆ. ಯಾಕಂತಂದ್ರೆ ಏನೋ ರಾತ್ರೋರಾತ್ರಿ ದುರ್ಘಟನೆಗಳು, ರಾತ್ರೋರಾತ್ರಿ ಅಪಘಾತಗಳು, ರಾತ್ರೋ ನೆನೆಸದ ರೀತಿಯಲ್ಲಿ ಕಷ್ಟಗಳು ನಮಗೆ ಎದುರಾಗ್ತಾ ಇದ್ವು. ಸಹಾಯ ಮಾಡೋದಕ್ಕೆ ಯಾರು ಇಲ್ಲ, ಏನು ಎದುರು ನೋಡೋದಕ್ಕೆ ಯಾರಿಲ್ಲ. ಅನೇಕ ಜನರು ಇವತ್ತಿನ ದಿನಮಾನದಲ್ಲಿ ಕಷ್ಟಗಳು ಬಂದಾಗ ಅವ್ರ ಆಲೋಚನೆ ಮಾಡೋದೇನು? ನನ್ನ ಜೀವನ ಮುಗಿಯಿತು, ನಾನು ಸುಸೈಡ್ ಮಾಡ್ಕೋತೀನಿ. ಮೊನ್ನೆ ಯಾವುದೋ ಒಂದು ನೋಡ್ರಿ ಕಾರಣಗಳು ಸುಸೈಡ್ ಮಾಡೋದಕ್ಕೆ ಅಥವಾ ಒಬ್ಬರನ್ನ ಸಾಯಿಸೋದಕ್ಕೆ ಕಾರಣ ಅಂತಂದ್ರೆ ಏನು ಅಂತಂದ್ರೆ, ಪೇಪರ್ ಅಲ್ಲಿ ನೋಡಿದೆ ನಾನು, ಅವರ ಮಕ್ಕಳು ತನಗಿಂತ ಚೆನ್ನಾಗಿ ಬೆಳೀತವೆ, ಸುಂದರಿಯರಾಗ್ತವೆ ಅಂತ ಅನ್ಕೊಂಡು ಒಬ್ಬ ತಾಯಿ ಮಕ್ಕಳನ್ನ ಸಾಯಿಸ್ಬಿಟ್ಟಿದ್ದಾಳೆ. ತನ್ನ ಮಕ್ಕಳು ಬೆಳೆದು ತನಗಿಂತ ಸುಂದರಿಯರಾಗ್ತಾರೆ ತಂದುಕೊಂಡು ಒಬ್ಬಳು ತಾಯಿ ತನ್ನ ಮಕ್ಕಳನ್ನ ಸಾಯಿಸ್ಬಿಟ್ಟಿದ್ದಾನೆ. ಮನುಷ್ಯನ ಒಂದು ಕ್ರೂರತೆ ಎಷ್ಟು ಮಟ್ಟಕ್ಕೆ ಎತ್ತರಕ್ಕೆ ಈಡಾಗಿದೆ ಅಲ್ವಾ? ನಾವು ಕೂಡ ಈ ರೀತಿ ಮಾಡ್ತಿದ್ವೋ ಏನೋ. ನಾವು ಇವತ್ತು ಹೇಳ್ಬೋದು ನಾನೇನು ಅಂಥದನ್ನ ಮಾಡ್ತಾ ಇಲ್ಲ, ಬಟ್
ಕ್ರೂರತೆ ಅನ್ನೋದು ಒಂದು, ಮತ್ತು ನಮ್ಮ ಮನಸ್ಥಿತಿ ಅನ್ನೋದು ಯಾವ ರೀತಿ ಕೂಡ ಬದಲಾಯಿಸುವ ಚಾನ್ಸಸ್ ಇದೆ. ಅದನ್ನ ನಾನು ಹೀಗೇ ಇರ್ತೀನಿ, ಹೀಗೇ ಮಾಡ್ತೀನಿ, ಹೀಗೇ ಜೀವಿಸ್ತೀನಿ ನನಗೆ ಹೇಳೋದಕ್ಕೆ ಸಾಧ್ಯ. ಸಂದರ್ಭ ಪರಿಸ್ಥಿತಿಗಳು ಬಂದಾಗ ನೋಡ್ರಿ ಮನುಷ್ಯ ಅಲಗಾಡ್ಬಿಡ್ತಾನೆ. ಅದೇ ರೀತಿಯಲ್ಲಿ ದಾಸತ್ವದಲ್ಲಿ ಯಾರಿದ್ದಾರೆ? ಐಗುಪ್ತ ದೇಶದಲ್ಲಿ ಯಾರಿದ್ದಾರೆ? ಇಸ್ರೇಲರಿದ್ದಾರೆ. ಇಸ್ರೇಲರನ್ನ ಏನ್ ಮಾಡಿದ್ದಾನೆ? ಅವನು ಕೋಟೆ ಕಟ್ಟಾಕ್ಬಿಟ್ಟಿದ್ದಾನೆ. ಹೆಂಗ್ ಕಟ್ಟಾಕ್ತಾನೆ? ಒಂದು ನಿಮಿಷನೂ ಅವರು ದೇವರ ಕಡೆ ಆಲೋಚನೆ ಮಾಡಬಾರ್ದು. ಒಂದು ನಿಮಿಷನೂ ದೇವರು ಯಾವುದಕ್ಕೆ ನಮ್ಮನ್ನು ಉಂಟು ಮಾಡಿದ್ದಾರೆ ಅನ್ನೋದನ್ನ ನೋಡಬಾರ್ದು. ಒಂದು ನಿಮಿಷನೂ ದೇವರನ್ನ ಎಲ್ಲಿ ಅವರು ಹುಡುಕಕ್ಕೆ ಹೋಗ್ತಾರೆ ಅಂತ ಅನ್ಕೊಂಡು ಯಾವ ರೀತಿಯಲ್ಲಿ ಅವರ ದಾಸತ್ವದಲ್ಲಿ ಹೆಚ್ಚಾಗಿ ಕೆಲಸಗಳನ್ನ ಕೊಟ್ಟು ಅವರ ಮನಸ್ಸು ಯಾವಾಗಲೂ ಕೂಡ ಕುಗ್ಗಿ ಇರಬೇಕು. ಅವರ ಮನಸ್ಸು ಯಾವಾಗಲೂ ಕೂಡ ಅವರ ಮೇಲೆ ಡಿಪ್ರೆಷನ್ ಇರಬೇಕು. ಅವರಿಗೆ ನೆನೆಸಿ ನಾನು ಯಾಕಾದ್ರೂ ಹುಟ್ಟಿದ್ನಪ್ಪ ಅಂತ ಅನ್ಕೊಂಡು ಅನಿಸ್ಬೇಕು. ಮತ್ತೆ ಒಂದು ನಿಮಿಷನೂ ನನ್ನ ತಂದೆ ತಾಯಿ ನನಗೆ ಒಳ್ಳೇದು ಮಾಡಿದರೆ ಅಥವಾ ಅವರ ಮಧ್ಯದಲ್ಲಿ ಒಂದು ಬಾಂಧವ್ಯ ಇರಬಾರದು ಅಂತ ಅನ್ಕೊಂಡು ಯಾವ ರೀತಿ ಇಸ್ರೇಲ್ರನ್ನ ಫೆರೋವನ ಮಾಡಿದ್ದನ್ನೋದಂದ್ರೆ, ಅಲ್ಲಿ ಫರೋವನ್ ಮಾತ್ರ ಅಂದಲ್ಲ, ದೇವ ಜನರನ್ನು ಯಾರು ಕಟ್ಟಿ ಆಗ್ತಾ ಇದ್ದ? ಹಿಂದೆ ನಿಂತ್ಕೊಂಡು ಸೈತಾನನ್ನು ಕಟ್ಟಿ ಆಗ್ತಾ ಇದ್ದ. ಇವ್ರನ್ನ ಈ ಒಂದು ಮೇಲೆ ಬಿಟ್ಟು ಇವರು ಹೊರಗೆ. ಯಾಕೆಂತಂದ್ರೆ ಇವರ ಆಶೀರ್ವಾದನ ಎಲ್ಲಿ ನೋಡಿದ್ರು? ಯೋಸೇಫನ ಕಾಲದಲ್ಲಿ ದೇವ ಜನರ ಆಶೀರ್ವಾದ ಏನು ಎಂದು ಈ ಲೋಕವು ನೋಡ್ತು. ಅದೇ ರೀತಿಯಲ್ಲಿ ಸೈತಾನನ್ನು ಕೂಡ ನೋಡ್ದ. ದೇವರು ಯಾವ ರೀತಿಯಲ್ಲಿ ತನ್ನನ್ನ ನಂಬಿದವರನ್ನ, ತನ್ನನ್ನ ಹಿಂಬಾಲಿಸುವವರನ್ನ, ತನ್ನನ್ನ ಆರಾಧಿಸುವವರನ್ನ ಯಾವ ರೀತಿ ಆಶೀರ್ವಾದ ಮಾಡ್ತಾನೆ ಅನ್ನೋದನ್ನ ಆ ಒಂದು ಲೋಕವು ನೋಡಿತು, ಸೈತಾನನ್ನು ನೋಡಿದೆ. ತದನಂತರ ಏನಾಗ್ತಾ ಇದೆ? ಈಗ ಒಂದು ಸಮಯ ಕ್ಲುಪ್ತವಾಗ್ತಾ ಇದೆ. ದೇವರು ಮೋಶೆಯನ್ನ ಎಲ್ಲಿ ಕಳಿಸ್ತಾ ಇದ್ದಾರೆ? ಐಗುಪ್ತ ದೇಶ ಕಳಿಸ್ತಾರೆ. ಏನಕ್ಕಾಗಿ? ಈ ಇಸ್ರೇಲರನ್ನ ಕಷ್ಟದಿಂದ, ನಷ್ಟದಿಂದ, ನೋವಿನಿಂದ, ಗುಲಾಮತನದಿಂದ, ಅವ್ರು ಮಾಡಿದ ಚಾಕ್ರಿ ಅನ್ನೋ ವರ್ಡ್ ಅದಕ್ಕೆ ಸರಿಯಾಗುತ್ತೆ ಅನ್ಸುತ್ತೆ. ಚಾಕ್ರಿ ಅಂತಂದ್ರೆ ಯಜಮಾನ ಏನ್ ಹೇಳ್ತಾನೋ ಅದನ್ನ ಮಾಡ್ಬೇಕು, ಏನ್ ಕೊಡ್ತಾನೋ ಅದನ್ನ ತಿನ್ಬೇಕು, ಎಲ್ಲಿ ಊಟ ಆಗ್ತಾನೋ ಅದನ್ನ ಊಟ ಮಾಡ್ಬೇಕು, ಎಲ್ಲಿ ಇರ್ಬೇಕು ಅಂತಾನೋ ಅಲ್ಲಿ ಇರಬೇಕು ಅನ್ನೋ ರೀತಿಯಲ್ಲಿ ಇಸ್ರೇಲ್ರು ಹಾದೋಗ್ತಾ ಇದ್ದಾರೆ. ಆ 400 ವರ್ಷಗಳ ಕಾಲ ಅವರು ಅನುಭವಿಸಿದ ಪಾಡು, ಆ ಒಂದು ಕಷ್ಟಗಳು, ಆ ನೋವುಗಳು, ಆ ಒಂದು ದಬ್ಬಾಳಿಕೆಗಳು, ಆ ದೌರ್ಜನ್ಯಗಳು, ಅದನ್ನ ನೆನೆಸುವುದಕ್ಕೂ ಕೂಡ ಅವರಿಗೆ ಒಂದು ಸಾರಿ ನಡುಗೋಗುವಂತಹ ಒಂದು ನೆನೆಸಿದ್ರೆ ಜ್ವರ ಬರೋ ರೀತಿಯಲ್ಲಿ ಅವರಿಗೆ ಆಗುತ್ತೋ ಏನೋ. ಅದಕ್ಕೆ ಅಂತ ಒಂದು ಕಷ್ಟದಲ್ಲಿ ಅವರ ಪಿತೃಗಳ ಹಾದೋದ್ರು. ಹಾಗೆ ಕರ್ತನು ಅವರ ಕೂಗನ್ನು ಕೇಳಿದಂತ ದೇವರವರನ್ನ ಬಿಡುಗಡೆ ಮಾಡುವುದಕ್ಕೆ ಒಂದು ದಿನ ಒಂದು ಮೋಶೆಯನ್ನ ಆರಿಸಿಕೊಳ್ತಾರೆ. ಹಲ್ಲೆಲೂಯಾ. ಮೋಶೆಯನ್ನ ಕರೆದು ಹೇಳ್ತಾರೆ, ನಾನು ನಿನ್ನನ್ನ ಅವರನ್ನು ವಿಮೋಚಿಸುವುದಕ್ಕೆ ನಾನು ಕಳಿಸ್ತಾ ಇದ್ದೇನೆ, ಹೋಗು ನೀನು ವಿಮೋಚಿಸು. ಆದ್ರೆ ಅವರಿಗೆ ನಾನು ಹೇಳಿದ್ದನ್ನ ನೀನು ಹೇಳು, ಫರೋನಿಗೆ ಹೇಳು, ಅಲ್ಲಿರುವಂತ ಜನರಿಗೆ ಹೇಳು, ಇಸ್ರೇಲರಿಗೆ ಹೇಳು ಎಂದು ಕಳಿಸ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಮ್ಮ ಬಳಿಯೂ ಹೌದು ತಾನೆ, ಸುವಾರ್ತೆಯನ್ನು ಹಿಡಿದುಕೊಂಡಂತ ಅದು ಯಾವುದರ ಮುಖಾಂತರ ಬಂತು? ಸತ್ಯವೇದದ ಮುಖಾಂತರ ಬಂದಿರಬಹುದು, ಯಾವುದೋ ಒಂದು ವ್ಯಕ್ತಿಯ ಮುಖಾಂತರ ಬಂದಿರಬಹುದು, ಯಾವುದೋ ಒಂದು ಟಿವಿಯ ಒಂದು ಸೇವಕರ ಒಂದು ಮಾತನ್ನು ಕೇಳಿದಾಗ ಬಂದಿರಬಹುದು, ಅಥವಾ ಯಾವುದೋ ಕೂಟಕ್ಕೆ ನಮ್ಮ ಪಕ್ಕದ ಮನೆಗೋ ಅಥವಾ ನಾವು ಇರುವಂತಹ ಪ್ರಾರ್ಥನೆ ಇರುವಂತಹ ಮನೆಗೆ ನಾವು ಹೋಗಿದ್ದಾಗ ಅಲ್ಲಿ ಸುವಾರ್ತೆ ಬಿದ್ದಿರಬಹುದು, ಅಥವಾ ನಮಗೆ ಕಷ್ಟಗಳ ಮುಖಾಂತರವಾಗಿ ಇಲ್ಲಿ ಯೇಸು ಬಿಡುಗಡೆ ಮಾಡ್ತಾನೆ ಅಂತ ಅನ್ಕೊಂಡು ಹೇಳಿ ಬಂದಿರಬಹುದು, ಅಥವಾ ರೋಗದಿಂದ ಬಿಡುಗಡೆ ಆಗುತ್ತೆ ಅಂತ ಅನ್ಕೊಂಡು ಅಂತ ಒಂದು ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆದು ಈಗ ನಾವು ಆ ವಿಮೋಚನೆಯನ್ನು ನಾವು ಹೊಂದಿದ್ದೇವೆ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಅದೇ ಕಷ್ಟ ನಷ್ಟದಲ್ಲಿದ್ದ ನಮ್ಮನ್ನ ಸಂಧಿಸಿದ ದೇವರು ಆ ಕಾಲದಲ್ಲಿ ಐಗುಪ್ತ ದೇಶಕ್ಕೆ ಫರೋನನ್ನ ಕಳಿಸುವುದನ್ನ ನಾವು ನೋಡ್ತೇವೆ. ಆದ್ರೆ ಈ ಫರೋನ್ ಏನು ಅಂತಂದ್ರೆ ಆವಾಗ ಇದ್ದಂತ ಸುಪ್ರೀಂ ಪವರ್ ಈಗ ಹೋಗಿ ಆ ಡೊನಾಲ್ಡ್ ಟ್ರಂಪ್ ಅವರ ಮುಂದೆ ನಿನ್ನ ಜನರನ್ನ ಬಿಟ್ಟು ಕೊಡು ಅಂತ ಅನ್ಕೊಂಡು ಹೇಳಿದ್ರೆ ಹೆಂಗಿರುತ್ತೆ? ಆ ರೀತಿಯ ಪರಿಸ್ಥಿತಿಯಲ್ಲಿ ಮೋಶೆ ಇದ್ದಾನೆ. ಮಿಲಿಟರಿ ಇದೆ. ಈ ಐಗುಪ್ತ ದೇಶದಲ್ಲಿರುವಂತ ಆ ಸಮಯದಲ್ಲಿದ್ದಂತ ಜ್ಞಾನ, ವಿಜ್ಞಾನ, ಮತ್ತೆ ಅವರು ತಿಳಿದಂತ ಖಗೋಳದ ವಿಚಾರವಾಗಿ ಇದ್ದಂತ ಜ್ಞಾನ, ಆ ಜ್ಞಾನ ಎಲ್ಲಿಂದ ಬಂದಿಲ್ಲ, ಇಸ್ರೇಲಿನಿಂದಲೇ ಬಂದಿದ್ದ, ಆ ಜನರಲ್ಲಿ ಇದ್ರಿಂದಲೇ ಬಂದಿದ್ದ. ಆದ್ರೆ ಏನಂತಂದ್ರೆ ಈಗ ಅವರಿಗೆ ಸೇರ್ಕೊಂಡಿದ್ದು ಅಂತ ಅನ್ಕೊಂಡು ಆಗ್ಬಿಟ್ಟಿದೆ ಅದು. ಸೊ ಹಂಗಿರೋದ್ರಿಂದ ಆ ಸಮಯದಲ್ಲಿ ವಿಸ್ಡಮ್ ಅಂಡ್ ನಾಲೆಜ್, ಶ್ರೀಮಂತಿಕೆ ಎಲ್ಲದರಲ್ಲೂ ಕೂಡ ಈಗಲೂ ನೋಡ್ರಿ ಆ ಪಿರಮಿಡ್ಗಳ ಕೆಳಗಡೆ ಈಗಲೂ ಕೂಡ ಆ ಶವಗಳನ್ನು ತೆಗೆದಾಗ ಅಲ್ಲಿ ಬಂಗಾರಗಳು ಸಿಗ್ತವೆ. ಆ ಬಂಗಾರದ ಅದಕ್ಕೆ ಪಿರಮಿಡ್ಗಳಿಗೆ ಅವರ ಸತ್ತ ನಂತರ ಅವರ ಒಂದು ರಿಚುವಲ್ಸ್ ಇದೆ, ಅವರೊಂದು ಸಂಪ್ರದಾಯಗಳಿದ್ದಾವೆ, ಅವ್ರ ಸತ್ತ ನಂತರ ಮಾಡುವಂತ ವಿಚಾರಗಳು. ಸೊ ಅಲ್ಲೂ ಕೂಡ ಯಾರು ಕೂಡ ಬಂಗಾರವನ್ನು ಹೂಣಿಡೋದಿಲ್ಲ. ಬಂಗಾರವನ್ನು ಹೂಣಿಟ್ಟಿದ್ದಾರೆ ಅಂದ್ರೆ ಎಷ್ಟು ಶ್ರೀಮಂತರು ಅಂತ ಆಲೋಚನೆ ಮಾಡಿ, ಎಷ್ಟು ಶ್ರೀಮಂತರು ಐಶ್ವರ್ಯವಂತರಾದ್ರೆ ಅಂತ ಒಂದು ಐಶ್ವರ್ಯವಂತ, ಅಂತ ಜ್ಞಾನವುಳ್ಳಂತ, ಅಂತ ಟೆಕ್ನಾಲಜಿ ಉಳ್ಳಂತ ಒಂದು ದೇಶದಲ್ಲಿ
ಈಗ ಮೋಶೆ ಹೋಗ್ತಾ ಇದ್ದಾನೆ ಯಾರನ್ನ ಬಿಡಿಸೋದಕ್ಕೆ? ತನ್ನ ಜನರನ್ನ ಬಿಡಿಸೋದಕ್ಕೆ, ದೇವ ಜನರನ್ನ ಬಿಡಿಸೋದಕ್ಕೆ ಮೋಶೆಯನ್ನ ಒಬ್ಬನಾಗಿ, ಅದೇ ರೀತಿ ಆರೋನನ್ನ ಮೌತ್ ಪೀಸ್ ಆಗಿ ಕಳಿಸ್ತಾ ಇದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ದೇವರಂತ ಇದ್ದಾರೆ, ನಾನು ಈ ಐಗುಪ್ತ ದೇಶವನ್ನ ನಾನು ಬಾಧಿಸಲಿಕ್ಕಿದ್ದೇನೆ. ಆ ಬಾಧೆ ಈ ಐಗುಪ್ತ ದೇಶವನ್ನ ಒಡೆದಾಗ ಇವರಿಗೆ ಗೊತ್ತಾಗುತ್ತೆ, ನಾನೇ ಒಬ್ಬನೇ ದೇವರೆಂದು ಗೊತ್ತಾಗುತ್ತೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ನಾವು ಪರ್ಸೆಂಟೇಜ್ ಅನ್ನ ತೆಗೆದುಕೊಳ್ಳೋದಾದ್ರೆ, ದೇವರನ್ನ ಹುಡುಕಿ ಬಂದವರು, ದೇವರನ್ನ ಕಷ್ಟದ ಸಮಯದಲ್ಲಿ ಹುಡುಕಿದವರು, ಅಥವಾ ರೋಗ ಬಂದವರು ಜಾಸ್ತಿ ನೋಡುವಾಗ ಕಷ್ಟಗಳಿಂದ ಬಂದವರೇ ಹೆಚ್ಚು, ನೋವುಗಳಿಂದ ಬಂದವರೇ ಹೆಚ್ಚು, ರೋಗಗಳಿಂದ ಬಂದವರೇ ಹೆಚ್ಚು. ಆದ್ರೆ ಕೆಲವೇ ಪ್ರಮಾಣದವರು ನನಗೆ ದೇವರನ್ನ ನಾನು ಸಂಧಿಸಬೇಕು, ಸತ್ಯ ದೇವರು ಯಾರೆಂದು ಹುಡುಕಿದವರು ಕೆಲವೇ ಪ್ರತಿಶತ. ಆದ್ರೆ ದೇವರು ಆ ರೋಗದಿಂದ, ಕಷ್ಟದಿಂದ, ನೋವಿನಿಂದ ಬಂದಂತ ವಿಶ್ವಾಸಿಗಳನ್ನು ಎಂದೂ ಕೂಡ ಅದನ್ನ ಕೈ ಬಿಟ್ಟಿಲ್ಲ. ಅವರನ್ನ ದೇವರನ್ನು ಹುಡುಕುವ ರೀತಿಯಲ್ಲಿ ಅದನ್ನ ಮಾಡಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ಬಾಧೆಯನ್ನ ಕೊಟ್ಟಾಗ, ಆ ಬಾಧೆ ಬಂದಾಗ, ಇವರು ಕಷ್ಟದಲ್ಲಿ ಕೂಗುವಾಗ, ಆಗ ನಾನು ಪರಿಹಾರ ಮಾಡುವಾಗ ಇವರಿಗೆ ಅರ್ಥವಾಗ್ತದೆ, ಇಂಥ ಬಾಧೆಯನ್ನ ಯಾವ ಮನುಷ್ಯನು ಪರಿಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದುವರೆಗೂ ನಾವು ಮಾಡಿಕೊಂಡಂತ ಆ ಒಂದು ಯಾವ ಪ್ರತಿಮೆಗಳು ಕೂಡ ನಮಗೆ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬನೇ ಒಬ್ಬ ಬಿಡುಗಡೆ ಮಾಡಲು ಶಕ್ತನು, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಮೊದಲನೇದಾಗಿ ಯಾವ ಬಾಧೆ ಉಂಟಾಯಿತು? ನೈಲ್ ನದಿ ರಕ್ತವಾದದಿಂದ ನಾವು ನೋಡ್ತೇವೆ. ಕೋಲಾಹಲ ಆಗ್ಬಿಡ್ತು. ಕುಡಿಯುವ ನೀರು ರಕ್ತವಾಗಿ ಮಾರ್ಪಟ್ಟಾಗ ಸಂಪೂರ್ಣವಾಗಿ ಅಲ್ಲಿ ಆ ಐಗುಪ್ತ ದೇಶವೇ ನಡುಗೋಯ್ತು. ಆದ್ರೆ ಅಲ್ಲೂ ಕೂಡ ಆ ಮಂತ್ರವಾದಿಗಳು ತಮ್ಮಿಂದ ಕೂಡ ಇದು ಸಾಧ್ಯ ಅಂತ ಅನ್ಕೊಂಡು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ಅದರಿಂದ ಬಿಡುಗಡೆ ಮಾಡೋದಕ್ಕೆ ಅವರಿಗೆ ಆ ಒಂದು ಶಕ್ತಿ ಇರಲಿಲ್ಲ. ಆದ್ರೆ ಎರಡನೇದಾಗಿ ನೋಡುವಾಗ, ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಬಂದಿಲ್ಲ ಇವತ್ತು. ಕಪ್ಪೆಗಳಿಂದ ಬಾಧೆಯನ್ನು ಕೊಟ್ಟರು. ಎರಡನೇದಾಗಿ, ಎಲ್ಲಿಂದಲೋ ಇದ್ದಂತ ಕಪ್ಪೆ, ನೀರಿನಲ್ಲಿ ಇದ್ದಂತ ಸಾವಿರಾರು ಕಪ್ಪೆಗಳು ಒಂದೇ ಸಾರಿ ಬಂದು ಐಗುಪ್ತ ದೇಶದಲ್ಲಿ ತುಂಬಿಕೊಂಡು. ಆಲೋಚನೆ ಮಾಡ್ರಿ, ನಾವಿಲ್ಲಿ ಕೂತಾಗಲೇ ಕಪ್ಪೆಗಳು ಓಡಾಡ್ತಾ ಇದ್ರೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ? ಒಬ್ಬ ಮನುಷ್ಯನಿಗೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಸಾಧ್ಯನಾ? ನೋಡ್ರಿ, ಕೊರೋನಾ ಬಂತು, ನಡುಗ್ಬಿಟ್ರು ಜನ. ಹೆಂಗೆ ಅಂತಂದ್ರೆ ಎಲ್ಲ ವಿಡಿಯೋ ಕಾಲ್ ಅಲ್ಲಿ ಮಾಡಂಗಾಯ್ತು. ಮರಣದ ಇದು ಸಂಸ್ಕಾರ ಆಗಿರ್ಬೋದು, ಪೇಷಂಟ್ ಅನ್ನ ನೋಡೋದಾಗಿರ್ಬೋದು, ವಿಚಾರಿಸೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಸಂಬಂಧಗಳು ಅನ್ನೋಂತ ಏನು ಕಟ್ಟುಪಾಡುಗಳಿದ್ವು ಅದೆಲ್ಲವೂ ಮುರಿದು ಹೋಯ್ತು. ನನ್ನ ಮಗ ಹಿಂಗ್ ಮಾಡ್ಬಿಟ್ನ, ನನ್ನ ತಂದೆ ಹಿಂಗ್ ಮಾಡ್ಬಿಟ್ರ, ನನ್ನ ತಾಯಿ ಹಿಂಗ್ ಮಾಡ್ಬಿಟ್ರ, ನನ್ನ ಮಕ್ಕಳು ಹಿಂಗ್ ಮಾಡ್ಬಿಟ್ರ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡುವ ಪರಿಸ್ಥಿತಿ ಬಂತು. ಅದೇ ರೀತಿಯ ಪರಿಸ್ಥಿತಿ ಎಲ್ಲಾಗಿದೆ? ಐಗುಪ್ತ ದೇಶದಲ್ಲಾಗಿದೆ. ಆಗ ಮೋಶೆ ಆರೋನರಿಗೆ ಕರೆಸಿ ಏನ್ ಹೇಳ್ತಾ ಇದ್ದಾನೆ? ಇವರು ಮೊದಲಿಂದ ಕೇಳ್ತಾ ಇದ್ದೇನು? ನಮ್ಮ ಜನರನ್ನ ಆರಾಧನೆ ಮಾಡಕ್ ಬಿಡಬೇಕು. ನಾವು ಅರಣ್ಯಕ್ಕೆ ಹೋಗಿ ನಾವು ಆರಾಧನೆ ಮಾಡಿ ಬರ್ತೀವಿ ಅಂತ ಆರಾಧನೆ ಮಾಡ್ತೀವಿ ಅಂತ ಅನ್ಕೊಂಡು ಹೇಳ್ತಾರೆ. ಅದಕ್ಕೆ ಫರೋನ್ ಏನ್ ಹೇಳ್ತಾ ಇದ್ದಾನೆ? 8ನೇ ವಚನದಲ್ಲಿ, ವಿಮೋಚನಾ ಕಾಂಡ 8ನೇ ವಚನದಲ್ಲಿ, ಆಗ ಫರೋನು ಮೋಶೆ ಆರೋನರನ್ನು ಕರೆಸಿ, ನೀವು ಯೆಹೋವನನ್ನು ಬೇಡಿಕೊಂಡು ಈ ಕಪ್ಪೆಗಳನ್ನು ನನ್ನ ಬಳಿಯಿಂದಲೂ ನನ್ನ ಪ್ರಜೆಗಳ ಬಳಿಯಿಂದಲೂ ತೊಲಗಿಸಬೇಕು. ಹಾಗೆ ಮಾಡಿದರೆ ನಿಮ್ಮ ಜನರು ಯೆಹೋವನಿಗೋಸ್ಕರ ಯಜ್ಞ ಮಾಡುವಂತೆ ಅವರಿಗೆ ನಾನು ಅಪ್ಪಣೆ ಕೊಡುವೆನು ಅಂದನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಏನ್ ಮಾಡುತ್ತಾನೆ? ಇವು ಪ್ರಾರ್ಥನೆ ಮಾಡಬಹುದು, ಬೇಡಿಕೊಳ್ಬಹುದು. ಎಲ್ಲಿ? ಇಲ್ಲೇ ಇದೇ ಐಗುಪ್ತ ದೇಶದಲ್ಲಿ ನೀವು ಕುಳಿತುಕೊಂಡು ಪ್ರಾರ್ಥನೆ ಮಾಡುದು. ಪ್ರಾರ್ಥನೆ ಮಾಡೋದಕ್ಕೆ ಅಡ್ಡಿ ಇಲ್ಲ. ಪ್ರಾರ್ಥನೆ ಮಾಡುವಾಗ ಏನೇನು ಪ್ರಾರ್ಥನೆ ಮಾಡಬೇಕು? ನನ್ನ ಒಳಿತಿಗಾಗಿ ಪ್ರಾರ್ಥನೆ ಮಾಡಿ. ಕಪ್ಪೆಗಳೇನು ಬಂದಿದ್ದೇವಲ್ಲ ಅದೆಲ್ಲ ದೂರ ಹೋಗಬೇಕು, ನನಗೆ ಸಮಸ್ಯೆ ಕ್ಲಿಯರ್ ಆಗಬೇಕು ಅನ್ಕೊಂಡು ಯೆಹೋವನಿಗೋಸ್ಕರ ಯಜ್ಞ ಮಾಡುವಂತೆ, ಅಂದ್ರೆ ಪ್ರಾರ್ಥನೆಯನ್ನ, ಸ್ತುತಿ ಯಜ್ಞವನ್ನ ಸಮರ್ಪಿಸುವಂತೆ ಅವರಿಗೆ ನಾನು ಅಪ್ಪಣೆ ಕೊಡುವೆನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ. ನಮಗೆ ಲೋಕದವರು ಕೂಡ ಹೇಳ್ತಾರಲ್ಲ, ಕರೆದು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾರಲ್ಲ. ಇದೇ ರೀತಿಯಲ್ಲಿ ಲೋಕದವನಾದ ಈ ಒಂದು ಫರೋನ ಹೇಳ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. ಪ್ರಾರ್ಥನೆ ಮಾತ್ರ ಮಾಡಿ. ಅವ್ರಿಗೆ ಏನಂತಂದ್ರೆ, ದೇವರು ಯೇಸು ಕ್ರಿಸ್ತನನ್ನು ಹುಡುಕಬೇಕು, ಯೇಸು ಕ್ರಿಸ್ತನ ರಕ್ಷಣೆಯಾಗಿ ಸಭೆಗೆ ಬರಬೇಕು, ಯೇಸು ಕ್ರಿಸ್ತನ ಆಜ್ಞೆಗಳಲ್ಲಿ ನಡೆಯಬೇಕು, ಆತನೊಬ್ಬನೇ ದೇವರೆಂದು ಅವರಿಗೆ ಸ್ವೀಕರಿಸುವುದಕ್ಕೆ ಇಷ್ಟ ಇಲ್ಲ. ಅವ್ರೇನ್ ಮಾಡ್ತಾರೆ? ಕೇವಲ ನೀವು ಪ್ರಾರ್ಥನೆ ಮಾಡಿ, ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತಾರೆ. ಇದೇ ರೀತಿಯಲ್ಲಿ ನೋಡ್ರಿ, ಇವರ ಆತ್ಮಿಕ ಕಣ್ಣುಗಳು, ಫರೋನ ಆತ್ಮಿಕ ಕಣ್ಣು ತೆರೆದಿದೆ. ಅಲ್ಲಿ ನಾನು ನಿನ್ನೆ ಹೇಳಿದ್ದು ಫರೋನ ಆತ್ಮಿಕ ಕಣ್ಣು ಯಾವ್ದು ಹೇಳಿದ್ದು? ಯೋಸೇಫನ ಟೈಮಲ್ಲಿ ಇದ್ದವನಿದೆ ಇದು. ಯೋಸೇಫನ ಟೈಮಲ್ಲಿ ಇದ್ದವನಲ್ಲ ಇವನು.
ಹಲ್ಲೆಲೂಯಾ. ಆ ನಂತರ ತಲೆಮಾರಿನಲ್ಲಿ ಬಂದಂತ ವ್ಯಕ್ತಿ ಇವನ ಆತ್ಮಿಕ ಕಣ್ಣು ತೆರೆದಿದೆಯಾ? ಆತ್ಮಿಕ ಕಣ್ಣು ತೆರೆದಿಲ್ಲ. ಅದಕ್ಕೋಸ್ಕರವಾಗಿ ಈ ಫರೋನ ಮುಖಾಂತರವಾಗಿ ಯಾರು ಅವರನ್ನ ಈ ಇಸ್ರೇಲ್ ಹಿಂದೆ ಕೇಳಿತಾ ಇದ್ದಾರೆ, ನೀವು ಇಲ್ಲೇ ಇರಬೇಕು ಅಂತ ಅನ್ಕೊಂಡು ಸೈತಾನನ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನೀವು ದಾಸತ್ವ, ಕಷ್ಟ, ನೋವು, ಬಾಧೆ ಎಲ್ಲೂ ಇರ್ಲಿ, ಅದು ಸುತ್ತ ಇರ್ಲಿ, ಅದ್ರ ಮಧ್ಯದಲ್ಲಿ ನನಗೊಂದ್ಸಲ ಪ್ರಾರ್ಥನೆ ಮಾಡಿ. ಅನೇಕ ಜನರಿಗೆ ಯಾಕೆ ಸಭೆಗೆ ಬರೋದಕ್ಕೆ ಆಗ್ತಾ ಇಲ್ಲ, ದೇವರಲ್ಲಿ ಒಂದು ಪರಿಪೂರ್ಣವಾದ ಇಂಟ್ರೆಸ್ಟ್ ಕೊಡಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅವರಿಗೆ ಇಂಥ ತಡೆಗಳಿದ್ದಾವೆ. ಅನೇಕ ಜನರು ಮನೆಯಲ್ಲಿ ನಾವು ಇಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಬಹಿರಂಗವಾಗಿ ಎಲ್ಲೂ ಕೂಡ ಬರದ್ರೆ ನಾವು ಪ್ರಾರ್ಥನೆ ಮಾಡೋಣ ಅಂತ ಅನ್ಕೊಂಡು ಹೇಳ್ತಾ ಇದ್ದೇನೆ. ಆದ್ರೆ ಕರ್ತನೆ ಹೇಳ್ತಾ ಇದ್ದೇನೆ, ನಿನ್ನ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ಹಲ್ಲೆಲೂಯಾ. ನಿನ್ನ ದೇವರನ್ನು ಆರಾಧಿಸುವುದಕ್ಕೆ ಯಾರು ನಿನ್ನ ಅಡ್ಡಿಪಡಿಸೋರಿಲ್ಲ, ಯಾವ ಸಂಬಂಧಗಳು, ಯಾವ ವ್ಯಕ್ತಿಗಳು ನಿನಗೆ ಅಡ್ಡಿಪಡಿಸಲು ಸಾಧ್ಯವಿಲ್ಲ. ಯಾಕೆಂದ್ರೆ ನೋಡುವಾಗ ಯಾರು ಕೂಡ ನಿನ್ನ ಕಷ್ಟದ ಸಮಯದಲ್ಲಿ ಬಂದಿಲ್ಲ. ಮಧ್ಯರಾತ್ರಿಯಲ್ಲಿ ನಿನ್ನ ಕುಳಿತು ಅಳುವಾಗ ನಿನ್ನ ಕಣ್ಣೀರನ್ನು ಒರೆಸುವುದಕ್ಕೆ ಯಾರು ಬಂದಿಲ್ಲ. ಆ ಕಣ್ಣೀರನ್ನು ಒರೆಸುವುದಕ್ಕೆ ಬಂದಾತನ ಯೇಸು ಕ್ರಿಸ್ತನು ಮಾತ್ರವೇ ಆಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಕಷ್ಟಗಳು ಬಂದಾಗ ಇನ್ನೇನು ಈ ಜೀವನನೇ ಸಾಕು ಅನ್ನುವಾಗಲೂ ಕೂಡ ನಮ್ಮ ಯೇಸು ನಮ್ಮ ಬಳಿಗೆ ಬಂದನು. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತದನಂತರ ಕೂಡ ಏನ್ ಮಾಡ್ತಾನೆ, ಈಗ ದೇವರು ಅದನ್ನೇ ಹೇಳಿದಲ್ಲ, ಐಗುಪ್ತ ದೇಶದಲ್ಲಿ ಕುಳಿತು ನೀನು ಆರಾಧನೆ ಮಾಡೋದಕ್ಕೆ ಕರ್ತನೆ ಹೇಳಿದಲ್ಲ ಇಸ್ರೇಲ್ರಿಗೆ. ಎಲ್ಲಿ ಹೇಳಿದ್ದು? ನೀವು ದೂರ ಹೋಗಿ ಬೆಟ್ಟದ ಪ್ರದೇಶಕ್ಕೆ ಹೋಗಿ ಅಲ್ಲಿ ನನಗೆ ಆರಾಧನೆ ಮಾಡ್ಬೇಕು ಅಂತ ಹೇಳುವಾಗ ಮತ್ತೆ ಏನಾಯ್ತು, ಫರೋವನ್ ಏನ್ ಮಾಡ್ದ, ತನ್ನ ಹೃದಯವನ್ನ ಕಠಿಣ ಮಾಡ್ಕೊಂಡ. ಇನ್ನು ಇವ್ರನ್ನ ಬಿಟ್ಟರೆ ಆಗೋದಿಲ್ಲ, ಇದೇನೋ ಬಾಧೆ ಬಂತು, ಕಪ್ಪೆದು ಪ್ರಾರ್ಥನೆ ಮಾಡಿದ್ರು ಬಿಡುಗಡೆ ಆಯ್ತು, ಅಷ್ಟಾಯ್ತು, ಯೂಸ್ ಆಯ್ತಲ್ಲ, ಉಪಯೋಗ ಆಯ್ತಲ್ಲ. ಉಪಯೋಗ ಆದ್ಮೇಲೆ ಬಿಟ್ಟು ಬಿಡೋಣ. ಅನೇಕ ಜನರು ಒಂದು ಸಾರಿ ಬರ್ತಾರೆ, ಬಂದ ನಂತರ ಉಪಯೋಗ ಆಯ್ತು, ಏನೋ ಸ್ವಸ್ಥತೆ ಆಯ್ತು, ಬಿಡುಗಡೆ ಆಯ್ತು, ಆದ ನಂತರ ಅಡ್ರೆಸ್ ಇಲ್ಲ. ಅಡ್ರೆಸ್ ಯಾವ ರೀತಿ ಇಲ್ಲ ಅಂತಂದ್ರೆ ಒಂದು ಥ್ಯಾಂಕ್ಸ್ ಕೂಡ ಇಲ್ಲ ದೇವರಿಗೆ, ವಂದನೆ ಕೂಡ ಇಲ್ಲ. ಆ ರೀತಿಯಲ್ಲಿ ಹೋಗುವರಿದ್ದಾರೆ. ಆದ್ರೆ ಮತ್ತೆ ಏನಾಯ್ತು, ಏನು ಬಾಧೆ ಬಂತು, ಮೂರನೇದಾಗಿ, ನಾಲ್ಕನೇದಾಗಿ ಹುಳಗಳಿಂದ ಬಾಧೆ ಉಂಟಾಯ್ತು. ಆಗ ಫರೋವನ್ ಮತ್ತೆ ಕರೀತಾನೆ. ವಿಮೋಚನಾ ಕಾಂಡ 8ನೇ 28ನೇ ವಚನದಲ್ಲಿ, ವಿಮೋಚನಾ ಕಾಂಡ 8ನೇ 28ನೇ ವಚನದಲ್ಲಿ ಏನಂತೆ, ಒಳ್ಳೆಯದು, ಅರಣ್ಯದಲ್ಲಿ ನಿಮ್ಮ ದೇವರಾದ ಯೆಹೋವನಿಗೆ ಯಜ್ಞ ಮಾಡುವಂತೆ ನಿಮಗೆ ಅಪ್ಪಣೆ ಕೊಡುತ್ತೇನೆ, ಆದರೆ ದೂರ ಹೋಗಕೂಡದು, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂದನು. ಹಲ್ಲೆಲೂಯಾ. ಒಂದು ಗೇಟ್ ತೆಗೆದ, ಮುಂದೆ ಒಂದು ಗೇಟ್ ಹಾಕ್ತಾ ಇದ್ದಾನೆ. ಏನಂತ, ಜಾಸ್ತಿ ದೂರ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು, ಜಾಸ್ತಿ ದೂರ ಹೋಗ್ಬಾರ್ದು, ಎಲ್ಲ ಮನೆ ಹತ್ರನೇ ಇರ್ಬೇಕು, ನನ್ನ ಹತ್ರ, ನನ್ನ ಕಣ್ಣಿಗೆ ಕಾಣಂಗೆ ಇರ್ಬೇಕು, ಕಾಣಂಗೆ ಇತ್ಕೊಂಡು ಪ್ರೇಯರ್ ಮಾಡ್ಕೊಂಡು ಹೋಗಿ. ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ, ನಾವು ಕುಟುಂಬ ರಕ್ಷಣೆ ಅಂತ ಅನ್ಕೊಂಡು ಬರುವಾಗ, ನಮ್ಮ ರಕ್ಷಣೆ ಅಂತ ಬರುವಾಗ ನಮಗೂ ಕೂಡ ಜನರ ಮುಖಾಂತರವಾಗಿ ಸೈತಾನನ ತಡೆಗಳನ್ನ ಹಾಕ್ತಾನೆ. ಏನಂತ ತಡೆ ಹಾಕ್ತಾನೆ, ದೂರ ಹೋಗ್ಬೇಡಿ ಅಥವಾ ಸಭೆಗೆ ಹೋಗ್ಬೇಡಿ ಅನ್ನುವ ರೀತಿಯಲ್ಲಿ ತಡೆಗಳು ಬರ್ತವೆ. ಆದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ, ಅವರು ಇನ್ನೋಸೆಂಟ್, ಅವರು ಏನಂದ್ರೆ ಮುಗ್ಧರಾಗಿದ್ದಾರೆ, ಅವರ ಒಳಗಡೆ ಇರುವಂತಹ ದುರಾತ್ಮವು ಮಾತನಾಡ್ತಾ ಇರ್ತದೆ. ಆದ್ರೆ ಯಾವುದೇ ಕಾರಣಕ್ಕೂ ಅವರು ಒಂದು ವೇಳೆ ತಿಳಿದುಕೊಳ್ಳೋದಾದ್ರೆ ಯೇಸುವಿನ ಪ್ರೀತಿಯನ್ನ ಬಾ ಜೊತೆಯಲ್ಲೇ ಹೋಗೋಣ ಅನ್ನುವ ರೀತಿಯಲ್ಲಿ ಅನ್ನುತ್ತಾರೆ. ಹಲ್ಲೆಲೂಯಾ. ಅದು ದೇವರ ಪ್ರೀತಿಯಾಗಿದೆ. ಆದ್ರೆ ಇಲ್ಲಿ ನೋಡುವಾಗ ಈ ಫರೋನ ರೀತಿಯಲ್ಲೇ ದೂರ ಹೋಗ್ಬೇಡಿ, ಇಲ್ಲೇ ನನ್ನ ಕಣ್ಣು ಮುಂದೆ ಇರಬೇಕು ಅನ್ನೋ ರೀತಿಯಲ್ಲಿ ಏನ್ ಹೇಳ್ತಾ ಇದ್ದಾನೆ ಫರೋನು ಇಸ್ರೇಲ್ರಿಗೆ, ಮೋಶೆಗೆ ಹೇಳ್ತಾ ಇದ್ದಾನೆ. ಇದೇ ರೀತಿಯಲ್ಲಿ ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುವುದಕ್ಕೆ ಅನೇಕ ಬಾರಿ ಅನೇಕ ಶಕ್ತಿಗಳು, ಅನೇಕ ವ್ಯಕ್ತಿಗಳು ನಮಗೆ ತಡೆ ಉಂಟಾಗ್ತಾರೆ. ಆದ್ರೆ ಅವರಿಗೆ ಕೂಡ ಗೊತ್ತಿಲ್ಲ, ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾಗಿ. ಇವತ್ತಿನ ದಿವಸ ಇಲ್ಲಿ ಕೂತಿರೋರು ನನಗೆ ಅನ್ಸುತ್ತೆ ಅಂತ ಒಂದು ಶೋಧನೆಯಲ್ಲಿ ಯಾರು ಹಾದು ಹೋಗ್ತಿಲ್ಲ. ಆದ್ರೆ ಅನೇಕ ಜನರು ಈ ಕಷ್ಟದಿಂದ ಅನುಭವಿಸಿದ್ದಾರೆ. ಪ್ರಿಯರೇ, ಕುಟುಂಬಗಳು ರಕ್ಷಣೆ ಹೊಂದದೆ ಎಷ್ಟು ಹೋರಾಟ ಗೊತ್ತಾ, ಎಷ್ಟು ಹೋರಾಟ. ಯಾಕಂದ್ರೆ ದೇವರನ್ನ ಗುಪ್ತವಾಗಿ ಸೇವಿಸುವಂತ ವ್ಯಕ್ತಿಗಳಿಗೆ ಹೋರಾಟ ಏನು ಅಂತ ತಿಳಿದಿದೆ. ಅದಕ್ಕೋಸ್ಕರವಾಗಿ ನಾವು ಸಭೆಯಾಗಿ ಈ ಒಂಜಾವಿನಲ್ಲಿ ಬಂದು ನಾವು ಪ್ರಾರ್ಥನೆಗೆ ಸೇರಿದ್ದೇವೆ. ನಾವು ಆ ಒಂದು ಗುಪ್ತವಾಗಿ ದೇವರನ್ನ ಸೇವಿಸ್ತಿರುವವರು ಮತ್ತು ಮನೆಯಲ್ಲಿ ಹೋರಾಟವನ್ನ ಅನುಭವಿಸ್ತಿರೋ, ರಕ್ಷಣೆಗೆ ಬರುವುದಕ್ಕೆ ಸಾಧ್ಯವಾಗದಿರುವಂತಹ ಅನೇಕ ಜನರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ 2 ಪಾಯಿಂಟ್ ಮಾತ್ರ ಮುಗಿಸಿದ್ದೇನೆ. ಸಮಯದ ನಿಮಿತ್ತವಾಗಿ ನಾನು ಕಟ್ ಮಾಡ್ತಾ ಇದ್ದೇನೆ. ನಾಳೆಯಿಂದ ನಾವು ಮುಂದುವರಿಸಿಕೊಳ್ಳೋಣ. ಈ ಸಮಯದಲ್ಲಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ನಮಗೆ ಆತ್ಮಭಾರ ಇದೆಯಾ? ರಕ್ಷಣೆ ಹೊಂದದೇ ಇರುವಂತ ದೇವರ ಸನ್ನಿಧಾನದಲ್ಲಿ, ದೇವರ ಸನ್ನಿಧಾನಕ್ಕೆ ಬರುವುದಕ್ಕೆ ತಡೆ ಇರುವಂತಹ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೋಸ್ಕರವಾಗಿ ನಮಗೆ ಆತ್ಮಭಾರ ಇದೆಯಾ? ಪ್ರಿಯರೇ, ಬಾಯಿ ತೆರೆಯೋಣ. ಈ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಸ್ತೋತ್ರ ಮಾಡೋಣ. ಕರ್ತನು ನಮ್ಮನ್ನು ನಡೆಸುವ ಹಾಗೆ, ಕರ್ತನು ಆ ಜನರನ್ನ ಬಿಡುಗಡೆ ಮಾಡುವ ಹಾಗೆ, ನಮ್ಮ ಮೋಶೆಯನ್ನು ಯಾವ ರೀತಿಯಲ್ಲಿ ಕಳಿಸಿದ್ದಾನೋ ದೇವರು, ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಆತನು ಕಳುಹಿಸಿದ್ದಾನೆ. ಆತನು ನಮ್ಮನ್ನ ನಡೆಸಿದ್ದಾನೆ, ಬಲಪಡಿಸಿದ್ದಾನೆ. ಆತನು ತಾನೇ ನಮ್ಮನ್ನ ಕರ್ತನು ಈ ದಿವಸ ಪ್ರಾರ್ಥನೆಯನ್ನ ಕೇಳಿ ಆ ಒಂದು ಬಂಧನದಲ್ಲಿ, ಕಷ್ಟದಲ್ಲಿ, ತಡೆಗಳಲ್ಲಿ ಜೀವಿಸುತ್ತಿರುವವರನ್ನ ಕರ್ತನೇ ನೀನು ಬಿಡುಗಡೆಗೊಳಿಸು ಸ್ವಾಮಿ.
ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಸರ್ವಶಕ್ತನೇ ರಾಜ, ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ನಿನ್ನ ಜನರನ್ನ ಕರ್ತನೆ ರಾಜ ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ. ಕರ್ತನೆ ರಕ್ಷಣೆಗೋಸ್ಕರ ತವಕ ಪಡುತ್ತಿರುವಂತ ಕರ್ತನೆ, ಒಂದು ಸ್ವಸ್ಥತೆಗೋಸ್ಕರ ತವಕ ಪಡುತ್ತಿರುವಂತ, ಬಿಡುಗಡೆಗೋಸ್ಕರ ತವಕ ಪಡುತ್ತಿರುವಂತ, ಕಣ್ಣೀರಿನಲ್ಲಿ ಜೀವಿಸುತ್ತಿರುವಂತ ಕರ್ತನೆ, ಶಾಪಗಳಲ್ಲಿ ಜೀವಿಸುತ್ತಿರುವಂತ ಕರ್ತನೆ ಅನೇಕ ಜನ ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ. ಕರ್ತನೆ ರಾಜ, ಅವರು ನಿನ್ನ ಬಳಿಗೆ ಬರುವುದಕ್ಕೆ ಅನೇಕ ತಡೆಗಳು ಅವರಿಗೆ ಉಂಟಲ್ಲಪ್ಪ ಕರ್ತನೆ ರಾಜ. ಆ ತಡೆಗಳು ಎಲ್ಲವೂ ಕೂಡ ಕರ್ತನೆ ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಕರ್ತನೆ ರಾಜ. ಕರ್ತನೆ ಯಾರು ಕರ್ತನೆ ಅದನ್ನ ತಡೆ ಒಡ್ಡುತ್ತಿದ್ದಾರೋ ಅವರನ್ನ ಮುಟ್ಟಿಸುವಾಮಿ ಕರ್ತನೆ. ಅವರು ತಿಳಿಯದೆ ಅದನ್ನ ಮಾಡುತ್ತಿದ್ದಾರೆ. ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ, ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ, ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಕರ್ತನೆ ನಿನ್ನ ಬಿಡುಗಡೆ ಕೊಡೋದಕ್ಕಾಗಿ ಸ್ತೋತ್ರ. ಅವರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟು ಕರ್ತನೆ ನಿನ್ನ ಸಮಾಧಾನವನ್ನ, ನಿನ್ನ ಸಂತೋಷವನ್ನ, ನಿನ್ನ ಪ್ರೀತಿಯನ್ನು ಅನುಭವಿಸುವಾಗ ಅವರನ್ನು ನೀನು ತಾನೇ ನಡೆಸು, ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಡ್ತೇನೆ ಜೀವ ಉಳ್ಳ ತಂದೆ. ಆಮೆನ್.